ಮೊಬೈಲ್ ಗೇಮಿಂಗ್ ಆ ಟೈಪ್ ಅಂತ ಹೇಳಿದ್ರೆ ತುಂಬಾ ಅಡಿಕ್ಷನ್ ಆಗಿರ್ತಾರೆ ಮಕ್ಳ. ಸೊ ಅದ್ರಲ್ಲಿ ಯಾವ ತರ ಇರುತ್ತೆ ಅಂತ ಪೇರೆಂಟ್ಸ್ ಗೊತ್ತಿರಲ್ಲ. ಮಕ್ಳು ಏನ್ ಮಾಡ್ತಿರ್ತಾರೆ ಮೊಬೈಲ್ ಅಲ್ಲಿ ಅಂತ ಪೇರೆಂಟ್ಸ್ ಗೊತ್ತಿರಲ್ಲ. ಸೊ ಇದ್ರ ಬಗ್ಗೆ ಹೇಗೆ ನೀವು ವೆರಿ ಡೇಂಜರಸ್. ಅದಕ್ಕೆ ಮಕ್ಳ ಹತ್ರ ಕೈಯಲ್ಲಿ ಮೊಬೈಲ್ ಕೊಡುವಂತದ್ದು ಇಟ್ಸ್ ವೆರಿ ವೆರಿ ಡೇಂಜರಸ್ ಥಿಂಗ್. ಈಗ ನಮಗಿಂತ ಜಾಸ್ತಿ ಮೊಬೈಲ್ ಯೂಸ್ ಮಕ್ಕಳು ಮಾಡ್ತಾರೆ. ಅವರಿಗೆ ಮುಂಚೆ ನಾವೆಲ್ಲ ಮಕ್ಳಿದ್ದಾಗ ನಮ್ಮ ಹತ್ರ ಎಲ್ಲಿ ಮೊಬೈಲ್ ಅಂದ್ರೆ ಏನಂದ್ರೆ ಗೊತ್ತಿರ್ಲಿಲ್ಲ. ಈಗ ನೋಡುವಾಗ ನಾವು ಎಣಿಸಿದ್ವಿ ಮೊಬೈಲ್ ಇಲ್ಲದೆ ನಾವು ಹೇಗೆ ಬದುಕಿದ್ವಿ ಆ ಕಾಲದಲ್ಲಿ ಅಂತ ಆಶ್ಚರ್ಯ ಆಗ್ತದೆ. ಈಗಿನ ಕಾಲದಲ್ಲಿ ಮಕ್ಕಳು ಶಾಲೆಗೆ ಹೋಗೋ ಮಕ್ಕಳಿಗೆ ಕೈಯಲ್ಲಿ ಮೊಬೈಲ್, ಚಿಕ್ಕ ಮಕ್ಕಳು 6ನೇ ಕ್ಲಾಸ್ 7ನೇ ಕ್ಲಾಸ್ ಮಕ್ಕಳ ಹತ್ರ ಮೊಬೈಲ್ ಕೊಡ್ತಾರೆ. ಇಟ್ಸ್ ವೆರಿ ಡೇಂಜರಸ್ ಥಿಂಗ್. ಇಟ್ಸ್ ನಾಟ್ ಅಂದ್ರೆ ಆ ಅಡಿಕ್ಷನ್ ಇಂದ ಮಕ್ಕಳನ್ನ ಹೇಗೆ ಹೊರಗಿಡಬಹುದು ಅಂತ ಪೇರೆಂಟ್ಸ್ ಇವಾಗ ತುಂಬಾ ಕಷ್ಟ ಆಗ್ತಾ ಇದೆ ಸರ್. ಪೇರೆಂಟ್ಸ್ ಗೆ ಒಂದ್ ರೀಸನ್ ಅಂತ ಹೇಳಿದ್ರೆ ಸ್ಕೂಲಿಂದ ಅಂತ ಅಲ್ಲ, ಬಟ್ ಮಕ್ಳೇ ಹೇಳುದು ನಮ್ಗೆ ಫೈಲ್ ಕಳ್ಸಿದ್ದಾರೆ ಫೋನ್ ಅಲ್ಲಿ, ನಮ್ಗೆ ಮೊಬೈಲ್ ಬೇಕು, ಅದ್ರಲ್ಲಿ ಏನೋ ಫಿಗರ್ಸ್ ಇದೆ ನೋಡ್ಬೇಕು. ನಾವ್ ಇರ್ಬೇಕಾದ್ರೆ ಮೊಬೈಲ್ಸ್, ಸ್ಕೂಲ್ ಅಲ್ಲಿ ಇರ್ಬೇಕಾದ್ರೆ ಮೊಬೈಲ್ಸ್ ಎಲ್ಲ ಇರ್ಲಿಲ್ಲ, ನನ್ನ ಇದ್ರಲ್ಲೇ ಮೊಬೈಲ್ ಅಲ್ಲಿ ಇರ್ಲಿಲ್ಲ. ಸೊ ಅದೇ ಮಕ್ಕಳನ್ನ ಹೇಗೆ ಅದರಿಂದ ಸ್ವಲ್ಪ ಹೊರಗಡೆ ಇಡ್ಬೋದು? ಸ್ಕೂಲ್ ಅಲ್ಲಿ ಟೀಚರ್ಸ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು. ನಾವು ದಿಸ್ ಅವೇರ್ನೆಸ್ ಶುಡ್ ಬಿ ಕ್ರಿಯೇಟೆಡ್. ಎಲ್ಲ ಟೆಕ್ನಾಲಜಿದು ಅಡ್ವಾಂಟೇಜ್ ಕೂಡ ಇದೆ, ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಟೆಕ್ನಾಲಜಿಯನ್ನ ನಾವು ಕರೆಕ್ಟ್ ಯೂಸ್ ಮಾಡೋ ರೀತಿಯಲ್ಲಿ, ಯೂಸ್ ಮಾಡೋ ಜಾಗದಲ್ಲಿ ಯೂಸ್ ಮಾಡಬೇಕು. ನಾವು ಟೆಕ್ನಾಲಜಿ ಇದೆ ಅಂತ ತಕ್ಷಣ ಅದನ್ನ ಮಿಸ್ಯೂಸ್ ಮಾಡಬಾರ್ದು. ಮೊಬೈಲ್ಸ್ ಆರ್ ನಾಟ್ ಮೆಂಟ್ ಫಾರ್ ಸ್ಮಾಲ್ ಚಿಲ್ಡ್ರನ್ ಆಫ್ ದಟ್ ಏಜ್, ಫ್ರಾಂಕ್ಲಿ ಸ್ಪೀಕಿಂಗ್. ಅದನ್ನ ಎಲ್ಲಿ ಯೂಸ್ ಮಾಡ್ಬೇಕು ಅಲ್ಲಿ ಯೂಸ್ ಮಾಡ್ಬೇಕು. ಎಲ್ಲದಕ್ಕೂ ಮೊಬೈಲ್ ಇದೆ ಅಂತ ಹೇಳಿ ಎಲ್ರಿಗೆ ಇದು ಮಾಡಿದ್ರೆ ಅಡಿಕ್ಷನ್, ಅಡಿಕ್ಷನ್ ಇಸ್ ಅ ವೆರಿ ಬ್ಯಾಡ್ ಅಡಿಕ್ಷನ್. ಅದನ್ನ ಏನ್ ನೋಡ್ತಾರೆ ನಮ್ಗೆ ಗೊತ್ತಾಗುತ್ತೆ. ಇವಾಗ ಒಂದು 7 or 8 month ಆದ ತಕ್ಷಣ ಮಕ್ಕಳಿಗೆ ಅಳ್ತಾರಂತ ಮೊಬೈಲ್ ಕೊಡ್ತಾರೆ. ಅದು ಆಗುತ್ತೆ ಅಂತ ಅಲ್ಲ, ಅಟ್ ಲೀಸ್ಟ್ ಏನಾದ್ರು ಒಂದು ಗೊಂಬೆ ಇದು ಕೊಟ್ಟ ಹಾಗೆ ಮೊಬೈಲ್ ತೋರಿಸಿ ಇದು ಮಾಡಿದ್ರೆ ಅಡ್ಡಿಲ್ಲ. ಬಟ್ ಅವರದ್ದು ಮಕ್ಕಳು ಒಂದು ಸೆನ್ಸಿಬಲ್ ಸ್ಟೇಜಿಗೆ ಬಂದ ನಂತರ ಅವರಿಗೆ ಮೊಬೈಲ್ ಕೊಟ್ರೆ ಇಟ್ ಕ್ಯಾನ್ ಬಿ ಮಿಸ್ಯೂಸ್ಡ್. ಅದನ್ನ ಕರೆಕ್ಟ್ ಆಗಿ ಯೂಸ್ ಮಾಡಿದ್ರೆ ಬೇರೆ ವಿಷಯ. ಬಟ್ ಆ ಏಜ್ ಅಲ್ಲಿ ಇಟ್ ಇಸ್ ನ್ಯಾಚುರಲ್ ದಟ್ ಚಿಲ್ಡ್ರನ್ ಫಾಲ್ ಪ್ರೇ ಟು ದಿಸ್ ಅಲ್ವಾ. ಆ ಏಜ್ ಅಲ್ಲಿ ನಾವು ಕರೆಕ್ಟ್ ಯೂಸ್ ಮಾಡ್ಬೇಕು, ಅದನ್ನ ಈ ಮಾಡಬಾರ್ದು. ಮಕ್ಕಳಲ್ಲಿ ಅಷ್ಟು ಮೆಚುರಿಟಿ ಇರುದಿಲ್ಲ. ಅನ್ನೋದ್ರೆ ಇದೆ ಅಂತ ತಕ್ಷಣ ಮೊಬೈಲ್ ಅವ್ರು ಏನನ್ನ ನೋಡ್ತಾರೆ, ಏನೇನ ಗೇಮ್ಸ್ ಮಾಡ್ತಾರೆ, ಇದು ಮಾಡ್ತಾರೆ. ಅದರದ್ದು ಅಡಿಕ್ಷನ್ ನೀವು ಹೇಳಿದಾಗೆ ಲಾಟ್ ಆಫ್ ರಾಂಗ್ ಇನ್ಫಾರ್ಮೇಶನ್ ಕ್ಯಾನ್ ಗೋ, ಅನ್ವಾಂಟೆಡ್ ಇನ್ಫಾರ್ಮೇಶನ್ ಕ್ಯಾನ್ ಗೋ, ಪ್ಲಸ್ ಅಡಿಕ್ಷನ್ ಕ್ಯಾನ್ ಹ್ಯಾಪನ್. ಗೆಟಿಂಗ್ ಔಟ್ ಆಫ್ ದಟ್ ಅಡಿಕ್ಷನ್. ಈಗ ನಮ್ಮ ಕೆಲವರೆಲ್ಲ ಮಕ್ಕಳು ನಮ್ ತಲೆಬಿಸಿ ಆಗ್ತದೆ, ರಾತ್ರಿ ಇಡೀ ಮಲಗುದಿಲ್ಲ. ಕೆಲವು ಸ್ಟೂಡೆಂಟ್ಸ್ ಮೊಬೈಲ್, ಲ್ಯಾಪ್ಟಾಪ್, ಗೇಮಿಂಗ್, ಫುಲ್ ನೈಟ್ ಮಲಗುದಿಲ್ಲ. ಬೆಳಿಗ್ಗೆ ಕ್ಲಾಸ್ ಅಟೆಂಡ್ ಮಾಡ್ಲಿಕ್ಕೆ ಆಗುದಿಲ್ಲ, ನಿದ್ದೆ ಇಲ್ಲದೆ ಬೆಳಿಗ್ಗೆ ಹೀಗೆ ಮಾಡ್ತಾರೆ. ಸೊ ಇಟ್ ಇಸ್ ಸಚ್ ಎ ಬ್ಯಾಡ್ ಅಡಿಕ್ಷನ್ ದಟ್ ಯು ನೀಡ್ ಟು ಬಿ ವೆರಿ ವೆರಿ ಕೇರ್ಫುಲ್. ನೀವೇ ಮೆಂಟರ್ ಯಾರು, ನಿಮ್ ಗಾರ್ಡಿಯನ್ ಯಾರು, ಅವರೇ ಶಾಲೆಯವರಾಗ್ಬೋದು, ಮನೆಯಲ್ಲಿ ಇರ್ಬೋದು, ಅದನ್ನ ಸೂಪರ್ವೈಸ್ ಮಾಡದೆ ಅದನ್ನ ಬಿಟ್ಟು ಬಿಟ್ರೆ ಗೊತ್ತಾಗದೆ ನಮ್ಗೆ ಅದರದ್ದು ಪರಿಣಾಮ ಇರ್ತದೆ. ನಮ್ಗೆ ಗೊತ್ತೇ ಆಗುದಿಲ್ಲ. ಎಲ್ಲ ಬ್ಯಾಡ್ ಎಂತಾದ್ರೂ ಆದ ನಂತರ ಗೊತ್ತಾಗುತ್ತೆ. ಯಾವ್ದು ಮಾರ್ಕ್ಸ್ ಕಮ್ಮಿ ಬರದ, ಅವರಿಗೆ ಪ್ರೋಗ್ರೆಸ್ ಆಗುದಿಲ್ವಾ, ಆಗಲೇ ನಮ್ಗೆ ಗೊತ್ತಾಗುತ್ತೆ ಅಯ್ಯೋ ಇದನ್ನ ಮಾಡಬಾರ್ದಿತ್ತು ಅಂತ. ದೆನ್ ಇಟ್ ವಿಲ್ ಬಿ ಟೂ ಲೇಟ್ ಟು ಗೆಟಿಂಗ್ ಔಟ್ ಆಫ್ ಇಟ್. ಸೊ ರೈಟ್ ಫ್ರಮ್ ದ ಅರ್ಲಿ ಸ್ಟೇಜಸ್ ಇನ್ವಾಲ್ವ್ ಚಿಲ್ಡ್ರನ್ ಇನ್ ಅದರ್ ಆಕ್ಟಿವಿಟೀಸ್. ನಾವೆಲ್ಲ ಮುಂಚೆ ಮರಕೋತಿ ಆಡಿ, ಕ್ರಿಕೆಟ್ ಆಡಿ, ಫುಟ್ಬಾಲ್ ಆಡಿ, ಸ್ಪೋರ್ಟ್ಸ್ ಅಲ್ಲಿ, ಮ್ಯೂಸಿಕ್ ಅಲ್ಲಿ ಇದು ಮಾಡಿ, ಕಲ್ಚರಲ್ ಏನಂತ ಗೊತ್ತಿಲ್ಲ ಮಕ್ಳಿಗೆ. ಈಗ ಗೊತ್ತೇ ಇಲ್ಲ, ಗ್ರೌಂಡ್ ಅಲ್ಲಿ ಹೋಗಿ ಆಡಿ ಗೊತ್ತೇ ಇಲ್ಲ. ಈಗ ಇವಾಗ್ಲೂ ಹೇಳ್ತೇನೆ, ಅರ್ಧ ಗಂಟೆ ಗ್ರೌಂಡ್ ಅಲ್ಲಿ ನಿಂತ್ರೆ, ಬಿಸಿಲಲ್ಲಿ ನಿಂತ್ರೆ ಅವರು ಹಿಂದೆ ಬಂದು ನಮ್ಗೆ ಆಗುದಿಲ್ಲ ಅಂತ ಹಿಂದೆ ಬರ್ತಾರೆ. ಇಟ್ಸ್ ವೆರಿ ಸ್ಯಾಡ್. ಟೀಚರ್ಸಿಗೆ ಅಂದ್ರೆ ಅದೇ ನಾನು ಹೇಳಿದಾಗೆ, ಟೀಚರ್ಸಿಗೆ ಮಕ್ಕಳಿಗೆ ಆಟ ಪಾಠ ಬ್ಯಾಲೆನ್ಸ್ ಇರ್ಬೇಕು. ನಾವು ಖಾಲಿ ಮಕ್ಕಳಿಗೆ ಓದಿ ಬುಕ್ವಾಮ್ಸ್ ಅನ್ನ ಮಾಡ್ಬೇಕು. ಬುಕ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಅಕಾಡೆಮಿಕಲಿ ಅವರ ಪ್ರೋಗ್ರೆಸ್ ಆಗೋದು, ನಿಮ್ಗೆ ಎಷ್ಟು ಮಾರ್ಕ್ಸ್ ಸಿಕ್ಕಿದೆ ಅದರಲ್ಲೇ ಪ್ರೋಗ್ರೆಸ್ ಆಗ್ಬಾರ್ದು. ಬಟ್ ಅದರ ಜೊತೆಯಲ್ಲಿ ಅವರಿಗೆ ಎಕ್ಸ್ಟ್ರಾ ಕರಿಕ್ಯುಲರ್, ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಮಾಡಿ. ಅವರಿಗೆ ಆಟದ ಟೈಮ್ ಅಲ್ಲಿ PT ಪೀರಿಯಡ್ ಇದ್ರೆ PT ಪೀರಿಯಡ್ ಅನ್ನ ಕ್ಯಾನ್ಸಲ್ ಮಾಡಿ ಮ್ಯಾಥ್ಸ್ ಕ್ಲಾಸ್ ಮಾಡಬೇಡಿ. ಮ್ಯಾಥ್ಸ್ ಕ್ಲಾಸ್ ಅಲ್ಲಿ ಮ್ಯಾಥ್ಸ್ ಕ್ಲಾಸ್ ಮಾಡಿ. ಮಕ್ಕಳಿಗೆ ಎಲ್ಲದರಲ್ಲಿ ಎಕ್ಸ್ಪೋಜರ್ ಬೇಕು. ಆಗಲೇ ಅವ್ರು ಹೊಲಿಸ್ಟಿಕ್ ಆಗಿ ಗ್ರೋ ಆಗುತ್ತೆ. ಆಗಲೇ ಅವರು ಬೇರೆ ಹವ್ಯಾಸಗಳಿಂದ ದೂರ ಇರ್ತಾರೆ. ಯಾಕಂದ್ರೆ ಅದರಲ್ಲಿ ಅವರಿಗೆ ಒಂದು ಔಟ್ಲೆಟ್ ಸಿಗ್ತದೆ, ಒಳ್ಳೆ ರೀತಿಯ ಔಟ್ಲೆಟ್. ಅದು ಮ್ಯೂಸಿಕ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಎನಿ ಕಲ್ಚರಲ್ ಆಕ್ಟಿವಿಟಿ ಇರ್ಬೋದು, ಏನಾದ್ರೂ ಇರ್ಬೋದು. ಇನ್ ದ್ಯಾಟ್ ದೇ ವಿಲ್ ಸ್ಪೆಂಡ್ ದೇರ್ ಎನರ್ಜಿ. ಅದ್ರ ಮಾಡದಿದ ತಕ್ಷಣ ಅವರಿಗೆ ಎನರ್ಜಿ, ಅವರ ಔಟ್ಲೆಟ್, ಬೇರೆ ಔಟ್ಲೆಟ್ಸ್ ಅನ್ನ ಹುಡುಕ್ತಾರೆ. ಆಗ ಅವರಿಗೆ ಸಿಗರೇಟ್, ಆಲ್ಕೋಹಾಲ್ ಇದೆಲ್ಲ ಹವ್ಯಾಸ ಸ್ಟಾರ್ಟ್ ಆಗೋ ಚಾನ್ಸಸ್ ಜಾಸ್ತಿ. ಅಂತ ಕೇಸಸ್ ಅಲ್ಲಿ ಕೂಡ ಇವಾಗ ಕಾಲೇಜ್ ಆಗಿರ್ಬೋದು ಅಥವಾ ಸ್ಕೂಲ್ ಅಲ್ಲೇ ಆಗಿರ್ಬೋದು, ಇವಾಗಿನ ಮಕ್ಕಳು ಅಂತ ಹೇಳಿದ್ರೆ ಸ್ಮೋಕ್ ಮಾಡ್ತಾರೆ. ಸೊ ಸ್ಮೋಕ್ ಮಾಡಿದಾಗ ಬೇರೆ ಒಂದು ಸ್ಟೂಡೆಂಟ್ ಹೋಗಿ ಕಂಪ್ಲೇಂಟ್ ಮಾಡ್ತಾರೆ, ಈ ಹುಡುಗ ಸ್ಮೋಕ್ ಮಾಡ್ತಿದ್ದಾನೆ ಮ್ಯಾಮ್ ಅಥವಾ ಸರ್ ಅಂತ. ಸೊ ಅವರು ಆ ಮಕ್ಕಳನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕಾಗುತ್ತೆ ಸರ್? ಯಾಕಂತ ಹೇಳಿದ್ರೆ ಕೆಲವೊಂದು ಮಕ್ಕಳ ಸಿಚುವೇಶನ್ ಅಲ್ಲಿ ನೀ ಯಾಕೆ ಸ್ಮೋಕ್ ಮಾಡಿದೆ ಅಂತ ಹೇಳಿದ್ರೆ ಹೆಚ್ಚಿಗೆ ಮಾಡೋ ಚಾನ್ಸಸ್ ಇರುತ್ತೆ. ಇನ್ನೊಂದು ಯಾಕೆ ಸ್ಮೋಕ್ ಮಾಡಿದೆ ಅಂತ ಕೇಳಿದ ತಕ್ಷಣ ಅದು ಮನ್ಸಿಗೆ ಹಾಕೊಂಡ್ಬಿಟ್ಟು
ಜೀವಕ್ಕೇನೋ ಮಾಡ್ಕೊಡೋ ಚಾನ್ಸಸ್ ಇರುತ್ತೆ, ಅಂದ್ರೆ ಇನ್ನೊಬ್ರು ಮುಂದೆ ನನ್ನನ್ನ ಇದ್ ಮಾಡಿದ್ರ. ಸೊ ಅದನ್ನ ಹೇಗೆ ಅಂತ ಸಿಚುವೇಶನ್ಸ್ ಅಲ್ಲಿ ಕೌನ್ಸಿಲಿಂಗ್ ಅಂತ ಹೇಳ್ತೀವಿ ನಾವು. ಕೌನ್ಸಿಲಿಂಗ್ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ನಮ್ಮಲ್ಲಿ ನಮ್ಮ ಸ್ಟೂಡೆಂಟ್ಸ್ ಯಾರಾದ್ರೂ ಇದ್ದಾರೆ, ನಾವು ಕೌನ್ಸಿಲರ್ಸ್ ಗೆ ಅವರಿಗೆ ರಿಫರ್ ಮಾಡ್ತೀವಿ. ಕೌನ್ಸಿಲರ್ಸ್ ಅನ್ನ ಹ್ಯಾಂಡಲ್ ಮಾಡ್ತಾರೆ. ಪ್ರೊಫೆಷನಲ್ ಕೌನ್ಸಿಲರ್ಸ್ ಇರ್ತಾರೆ. ಈಗ ನಾವು ಸ್ಟ್ರೇಟ್ ಆಗಿ ಅವರಲ್ಲಿ ಮಾತಾಡೋದು ಮತ್ತೆ ಕೌನ್ಸಿಲರ್ಸ್ ಮಾತಾಡೋರಿಗೆ ಡಿಫ್ರೆನ್ಸ್ ಇರ್ತದೆ. ನಾವು ಡೈರೆಕ್ಟ್ ಅವರಿಗೆ ನೀವು ಹೇಳಿದಾಗೆ ಬೈದ್ರೆ ಅಥವಾ ಅವರಿಗೆ ಪನಿಷ್ಮೆಂಟ್ ಮಾಡಿದ್ರೆ ಅದು ಉಲ್ಟಾ ಪರಿಣಾಮ ಬೀರುವ ಚಾನ್ಸ್ ಇರುತ್ತೆ. ಸೊ ಅವರಿಗೆ ಕರೆಕ್ಟ್ ಆಗಿ ಹೇಳ್ಬೇಕು. ನೀವು ಕೌನ್ಸಿಲರ್ಸ್ ಮಾತಾಡೋ ರೀತಿ ಒಮ್ಮೆ ನೋಡಿದ್ರೆ ಗೊತ್ತಾಗ್ತದೆ ಕರೆಕ್ಟ್ ಆಗಿ ಅದರ ಬಗ್ಗೆ, ಅದರ ಪರಿಣಾಮಗಳು ಏನು, ಇವರು ಮಾಡಿದ್ದು ತಪ್ಪು ಅಂತ ಹೇಳೋದಕ್ಕಿಂತ ಜಾಸ್ತಿ ಪರಿಣಾಮಗಳ ಬಗ್ಗೆ ನಾವು ಅದನ್ನ ಇದು ಮಾಡಿ ಬೇರೆ ಏನಾದ್ರೂ ಅದರ ಆಲ್ಟರ್ನೇಟಿವ್ ಅನ್ನು ಹುಡುಕಿ ಅವರಿಗೆ ತೋರಿಸಿ ಕೊಡುವಂತ ರೀತಿಯಲ್ಲಿ ಮಾತಾಡಿದ್ರೆ ಅವರಿಗೆ ಇಟ್ ವಿಲ್ ಬಿ ಮೋರ್ ಎಫೆಕ್ಟಿವ್ ದನ್ ಜಸ್ಟ್ ನಿಂಗೆ ಮಾಡಿದ್ಯಾ ನಿಂಗೆ 6 ದಿನ ಸಸ್ಪೆನ್ಷನ್ ಅಂತ ಹೇಳಿ. ಪನಿಷ್ಮೆಂಟ್ ಇಸ್ ನಾಟ್ ದ ಓನ್ಲಿ. ನೀವು ಹೇಳಿದಾಗೆ ಕರೆಕ್ಟ್ ಆಗಿ ಮಾತಾಡುವ ರೀತಿ ಕೂಡ ತುಂಬಾ ಇಂಪಾರ್ಟೆಂಟ್ ಇನ್ ದ ಕೇಸಸ್ ಅನ್ನ ಹ್ಯಾಂಡಲ್. ಅದಕ್ಕೆ ನಾವು ಕೌನ್ಸಿಲರ್ಸ್ ಅನ್ನ ಯೂಸ್ ಮಾಡ್ತೀವಿ. ಸೊ ಅಂತ ಹೇಳಿದ್ರೆ ಇವಾಗ ಅಂತ ಒಂದು ಸಿಚುವೇಶನ್ಸ್ ಆದಾಗ ಟೀಚರ್ಸ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ರ್ಯಾಶ್ ಆಗದೆ ಅದನ್ನ ಕೂಲ್ ಆಗಿ ಹ್ಯಾಂಡಲ್ ಮಾಡೋ ರೀತಿ ಒಳ್ಳೇದಂತ ಹೇಳೋದು. 100%. ಇವಾಗ ಹೆಚ್ಚಿನ ಸಿಚುವೇಶನ್ಸ್ ಅಲ್ಲಿ ಕೆಲವೊಂದು ಸ್ಕೂಲ್ ಅಲ್ಲಿ ಕೂಡ 10th ಸ್ಟ್ಯಾಂಡರ್ಡ್ ಇರ್ತಾರೆ, 9th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಇರ್ತಾರೆ, ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ ಟಿಲ್ ಡೆಲಿವರಿ ಟೈಮ್ ಬರೋ ತನಕನು ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ ಗೊತ್ತಾಗದೇ ಇರುವಂತ ಸಿಚುವೇಶನ್ಸ್ ಇವಾಗ ಜನರಲ್ ಆಗಿ ನಡೀತಾ ಇರುವಂತದ್ದು. ಸೊ ಇಂಥ ಸಿಚುವೇಶನ್ಸ್ ಅಲ್ಲಿ ಒಂದು ಟೀಚರ್ಸ್ ಆಗಿರ್ಬೋದು ಅಥವಾ ಪೇರೆಂಟ್ಸ್ ಆಗಿರ್ಬೋದು ಆ ಮಕ್ಳ ಮೇಲೆ ಹೇಗೆ ಗಮನ ಇರ್ಬೇಕಾಗುತ್ತೆ ಸರ್? ಅಂದ್ರೆ ಅವ್ರು ಸ್ಟಾರ್ಟಿಂಗ್ ಅವರು ಮೊಬೈಲ್ ಇಂದಾನೆ ಮೇನ್ ರೀಸನ್ ನನಗೆ ಗೊತ್ತಿರೋ ಪ್ರಕಾರ ಮೊಬೈಲ್ ಇಂದಾನೆ ಸ್ಟಾರ್ಟ್ ಆಗುತ್ತೆ ಅನ್ಬೋದು. ಅಂದ್ರೆ ಮುಂಚಿನ ಕಾಲದಲ್ಲಿ ಮೊಬೈಲ್ ಇರ್ಲಿಲ್ಲ, ಅಲ್ಲಿ ಸಿಗ್ತಾರೆ, ಇಲ್ಲಿ ಸಿಗ್ತಾರೆ, ಅಲ್ಲಿ ಮೀಟ್ ಆಗ್ತಾರೆ, ಇಲ್ಲಿ ಮೀಟ್ ಆಗ್ತಾರೆ, ಫ್ರೆಂಡ್ಶಿಪ್ ಆಗಿದೆ ಅಂತ ಹೇಳ್ಬೋದಿತ್ತು. ಬಟ್ ಇವಾಗ ಎಲ್ಲೆಲ್ಲಿನವರು ಫ್ರೆಂಡ್ಶಿಪ್ ಆಗ್ಲಿಕ್ಕೆ ರೀಸನ್ ಮೇನ್ಲಿ ಮೊಬೈಲ್. ಸೊ ಮೊಬೈಲ್ ಇಂದಾನೇ ಮಿಸ್ಯೂಸ್ ಆಗ್ತಾ ಇರುವಂತದ್ದು. ಬಟ್ ನಾವು ಟೆಕ್ನಾಲಜಿ ನಿಲ್ಸ್ಲಿಕ್ಕೆ ಆಗಲ್ಲ. ಅಂದ್ರೆ ಒಳ್ಳೇದಿದೆ ಕೆಟ್ಟದಿದೆ ಅಂತ. ಸೊ ಇಂಥ ಸಿಚುವೇಶನ್ಸ್ ಅಲ್ಲಿ ಹೇಗೆ ಮಕ್ಕಳನ್ನ ಇದ್ ಮಾಡ್ಬೋದು ಅಂತ ಮೇನ್ ಇವಾಗ 10th ಸ್ಟ್ಯಾಂಡರ್ಡ್ ಇರ್ಬೋದು, 9th ಸ್ಟ್ಯಾಂಡರ್ಡ್ ಇರ್ಬೋದು, ಟಿಲ್ ಡೆಲಿವರಿ ಟೈಮ್ ಬರೋ ತನಕ ಅವ್ರು ಪ್ರೆಗ್ನೆಂಟ್, ಹುಡುಗಿ ಪ್ರೆಗ್ನೆಂಟ್ ಅಂತ ಗೊತ್ತಿರಲ್ಲ. ಸೊ ಇಂಥ ಸಿಚುವೇಶನ್ಸ್ ನ ಪೇರೆಂಟ್ಸ್ ಹೇಗೆ ಇದ್ ಮಾಡ್ಬೋದು ಸರ್? ಅಥವಾ ಆ ಸ್ಕೂಲಲ್ಲಿ ಟೀಚರ್ಸ್ ಹೇಗೆ ಇದ್ ಮಾಡ್ಬೋದು? ಸ್ವಲ್ಪ ಡಿವಿಯೇಷನ್ಸ್ ಇದ್ರೆ ನೋಡ್ತಾ ಇರ್ಬೇಕಾಗ್ತದೆ. ಅಂದ್ರೆ ಮೊಬೈಲ್, ಫಸ್ಟ್ ಆಫ್ ಆಲ್ ಮೊಬೈಲ್ ನಾವು ಆಲ್ರೆಡಿ ಹೇಳಿದೀವಿ, ಮೊಬೈಲ್ ಇಂದ ಮಿಸ್ಯೂಸ್ ಎಷ್ಟು ಮಟ್ಟಿಗೆ ಅಂದ್ರೆ ಈಗ ಮೊಬೈಲ್ ಡೇಟಿಂಗ್ ಅದು ಇದು ಎಲ್ಲ ಮೊಬೈಲ್ ಇಂದಲೇ ಪ್ರೆಗ್ನೆಂಟ್ ಆಗೋ ಆ ಮಟ್ಟಕ್ಕೆ ಬಂದಿದೆ ಈಗ. ಸೊ ಮೊಬೈಲ್ ಇಸ್ ಅ ವೆರಿ ಡೇಂಜರಸ್ ಆಸ್ ಐ ಆಲ್ರೆಡಿ ಮೆನ್ಷನ್. ದಟ್ ಶುಡ್ ಬಿ ಟೇಕನ್ ಕೇರ್ ಆಫ್. ಮತ್ತೆ ಇನ್ನೊಂದೇನಂದ್ರೆ ಏನಾದ್ರು ಡಿವಿಯೇಷನ್ಸ್ ಇದೆ ಅಂತ ಅಟ್ ಲೀಸ್ಟ್ ಒಂದು ಕಣ್ಣಿಟ್ಟು ನೋಡ್ಬೇಕಾಗ್ತದೆ ಪೇರೆಂಟ್. ಟೀಚರ್ಸ್ ಗೆ ಅಷ್ಟು ಮಕ್ಳು ಇರುವಾಗ ನಾಟ್ ವೆರಿ ಈಸಿ. ಅಬ್ವಿಯಸ್ ಆಗಿದ್ರೆ ಕಾಣ್ತದೆ, ಇಲ್ಲಿದ್ರೆ ಇಟ್ ಇಸ್ ನಾಟ್ ವೆರಿ ಈಸಿ. ಅಂದ್ರೆ ಯಾರನ್ನಂತ ನಾವು ನೋಡ್ಲಿಕ್ಕೆ ಆಗ್ತದೆ. ಬಟ್ ಪೇರೆಂಟ್ಸ್ ಎಸ್ಪೆಷಲಿ ಮನೆಗೆ ಏನಾದ್ರು ಡಿವಿಯೇಷನ್ಸ್ ಇದೆಯಾ, ಅವರು ಸ್ಪೆಂಡಿಂಗ್ ಲಾಟ್ ಆಫ್ ಟೈಮ್ ಅಲೋನ್, ಆರ್ ಅವರದ್ದು ಫಿಸಿಕಲಿ ಅಪಿಯರೆನ್ಸ್ ಏನಾದ್ರು ಚೇಂಜ್ ಆಗ್ತಾ ಇದೆಯಾ, ಪೀರಿಯಡ್ಸ್ ಏನಾದ್ರು ಮಿಸ್ ಆಗ್ತಾ ಇದೆಯಾ, ಆರ್ ಅವರು ಅಂದ್ರೆ ಅದೇ ಮೊಬೈಲ್ ಅಲ್ಲಿ ಜಾಸ್ತಿ ಮಾತಾಡ್ತಾ ಇದ್ದಾರೆ ಯಾರೊಟ್ಟಿಗಾದ್ರು, ನಮ್ಮ ಫ್ಯಾಮಿಲಿ ಒಳಗೆ ಇನ್ವಾಲ್ವ್ ಆಗ್ತಾ ಇಲ್ಲ ಜಾಸ್ತಿ, ಅವರಷ್ಟಕ್ಕೆ ಅವರು ಇದ್ದಾರಾ. ಸೊ ಇಂಥದ್ದು ಡಿವಿಯೇಷನ್ಸ್ ಇದ್ರೆ ಇಮಿಡಿಯೇಟ್ ಆಗಿ ಒಂದು ಇನ್ವೆಸ್ಟಿಗೇಷನ್ ಮಾಡ್ಬೋದು. ಅವರ ಲೆವೆಲ್ ಅಲ್ಲೇ ಒಂದು ತನಿಖೆ, ಒಂದು ಅಟ್ ಲೀಸ್ಟ್ ಒಂದು ಇನ್ಫಾರ್ಮೇಶನ್ ಗ್ಯಾದರ್ ಮಾಡೋದು ಒಳ್ಳೇದು. ಟು ಪ್ರಿವೆಂಟ್ ಸಮಥಿಂಗ್, ನೀವು ಹೇಳಿದಾಗೆ ಸಮಥಿಂಗ್ ಬ್ಯಾಡ್ ಹ್ಯಾಪನಿಂಗ್ ಎಟ್ ಅ ಲೇಟರ್ ಸ್ಟೇಜ್. ಅರ್ಲಿ ಸ್ಟೇಜಸ್ ಅಲ್ಲಿ ಪೇರೆಂಟ್ಸ್ ಗೆ ಪ್ರಾಬ್ಲಮ್ ಏನಾಗಿದ್ರೆ ಪೇರೆಂಟ್ಸ್ ಗೆ ಟೈಮಿಂಗ್ ಶೋರ್ ಸರ್ ಅಂತ ಹೇಳಿದ್ರೆ ನಾವು ಅಂತ ಹೇಳಿದ್ರೆ ಇವಾಗಿನ ಜನರೇಷನ್ ಅಲ್ಲಿ ಅಂತ ಹೇಳಿದ್ರೆ ವರ್ಕಿಗೆ ಹೋಗ್ತಾರೆ. ಸೊ ಈ ಸಿಚುವೇಶನ್ ಇಂದಾಗಿ ಅವರು ಫ್ಯಾಮಿಲಿ ಹ್ಯಾಂಡಲ್ ಮಾಡ್ಲೇಬೇಕಾಗುತ್ತೆ. ಮಕ್ಕಳನ್ನ ಬಿಟ್ಬಿಟ್ಟಾಗುತ್ತೆ. ಅಂದ್ರೆ ದೊಡ್ಡವರಾಗಿದ್ದಾರೆ, ಬುದ್ಧಿ ಬಂದಿದೆ. ಮುಂಚೆ ದೊಡ್ಡವರು ಅಂತ ಹೇಳಿದ್ರೆ ಅವರೊಂದು 25-22 ಇಯರ್ಸ್ ಅಂತ ಹೇಳಿ ದೊಡ್ಡವರಾಗಿದ್ದಾರೆ ಅಂತ. ಇವಾಗ ಒಂದು 11 ಇಯರ್ಸ್ ಅಂದ ತಕ್ಷಣ ಪೇರೆಂಟ್ಸ್ ಗೆ ನನ್ ಮಕ್ಳು ದೊಡ್ಡವರಾಗಿದ್ದಾರೆ. ಸಿಚುವೇಶನ್ಸ್ ಎಲ್ರು ಹಾಗಂತ ಹೇಳಲ್ಲ, ಕೆಲವೊಂದು ಇದ್ರಲ್ಲಿ. ಆದ್ರೆ ಅವರ ಹೋಗುವೇ ಬೇರೆ ಇರುತ್ತೆ. ಸೊ ಇಂಥ ಸಿಚುವೇಶನ್ಸ್ ಅಲ್ಲಿ ಹೇಗೆ ಇದು ಮಾಡೋದು? ಬ್ಯಾಲೆನ್ಸ್ ಮಾಡ್ಬೇಕು. ಸಿ ಯು ನೋ ದಟ್ ಯುವರ್ ಚಿಲ್ಡ್ರನ್ ಆರ್ ಗ್ರೋಯಿಂಗ್ ಅಪ್. ಯು ನೋ ದಟ್ ಯುವರ್ ಸ್ಟೇಯಿಂಗ್ 11 ಇಯರ್ಸ್ 12 ಇಯರ್ಸ್ ಆದ್ರೆ ಅಡಲ್ಟ್ಸ್ ಆಗ್ತಾರೆ ಅಂತ, ದೊಡ್ಡವರಾಗಿದ್ದಾರೆ ಅಂತ ಹೇಳ್ತಾರೆ. ಸೊ ದೊಡ್ಡವರಾಗಿದ್ದಾರೆ ಅಂತ ನಿಮ್ಗೆ ಗೊತ್ತಿರೋದು ಮಾತ್ರ ಅಲ್ಲ, ನೀವು ದೊಡ್ಡವರಾಗಿದ್ದಾರೆ ಅಂತ ಹೇಳಿ ಅವರದ್ದೊಂದು ಅವರ ಮೇಲೆ ಒಂದು ನಿಗಾ ಇಡೋದು ಕೂಡ ಇಂಪಾರ್ಟೆಂಟ್ ಅಲ್ಲ. ಖಾಲಿ ಆಗಿದ್ದಾರೆ ದೊಡ್ಡವರಾಗಿದ್ದಾರೆ ಅಂತ ಬಿಟ್ಬಿಟ್ರೆ, ಅವ್ರಿಗೆ ಮೊಬೈಲ್ ಕೊಟ್ಟು ಅವ್ರು ಏನೇ ಮಾಡ್ತಾ ಕೂತ್ಕೊಂಡ್ರೆ ನಾಳೆ ಸಫರರ್ ನೀವೇ, ಬೇರೆ ಯಾರಲ್ಲ. ನೀವೇ ಪೇರೆಂಟ್ಸ್ ಸಫರರ್ಸ್. ಅವರದ್ದು ಎಷ್ಟೇ ಎಂದು ಬಿಸಿ ವರ್ಕ್ ಇದ್ರು ಕೂಡ ಅಟ್ ಲೀಸ್ಟ್ ಒನ್ ಆಫ್ ದ ಪೇರೆಂಟ್ಸ್, ಇಫ್ ನಾಟ್ ಬೋತ್, ಆರ್ ಟೇಕ್ ಟರ್ನ್ಸ್. ಬಟ್ ಮೇಕ್ ಶೋರ್ ನೀವು ಮಾನಿಟರ್. ಅಲ್ಟಿಮೇಟ್ಲಿ ನೀವು ವರ್ಕ್ ಮಾಡ್ತಾ ಇರೋದು ಯಾರಿಗೆ ಇಷ್ಟ? ನೀವೆಷ್ಟೆಲ್ಲ ವರ್ಕ್ ಮಾಡಿ, ಎಷ್ಟೋ ಹಣ ಮಾಡಿ, ಎಷ್ಟೋ ಸಂಪಾದಿಸಿ, ಎಂತೆಲ್ಲ ಮಾಡಿ, ಲಾಸ್ಟ್ ನಿಮ್ ಮಕ್ಳೇ ನಿಮ್ಗೆ ಮಾಡಿದೆ ಅಂತಂದ್ರೆ ಎಂತದ ಸಿಗುದಿಲ್ಲ ಲೈಫ್ ಇವಾಗ್ಲೂ. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ವರ್ಕ್ ಲೈಫ್ ಅಂಡ್ ಪರ್ಸನಲ್ ಲೈಫ್ ಬ್ಯಾಲೆನ್ಸ್ ಇಟ್ಕೊಳ್ಳುವಂಥದ್ದು, ನಿಮ್ಮ ಮಕ್ಕಳ ಬಗ್ಗೆ ನೀವು ನಿಗಾ ಇಟ್ಕೊಳ್ಳುವಂಥದ್ದು. ಸ್ಪೆಂಡ್ ಟೈಮ್ ವಿತ್ ದೆಮ್. Spend quality time with them. That is what I personally feel. Many people may have different opinions. My personal opinion.
ಸ್ಪೆಂಡ್ ಟೈಮ್ ವಿತ್ ಯುವರ್ ಚಿಲ್ಡ್ರನ್, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಈಗಿನ ಮಕ್ಕಳು ಒಂದ್ ಚೂರ್ ಬಿಟ್ಬಿಟ್ರು ಕೂಡ ಆಚೆ ಡಿಬೇಟ್ ಆಗಿ ಆಗ್ತದೆ. ಸೊ ಇಟ್ಸ್ ಅ ವೆರಿ ಟೆಂಡರ್ ಏಜ್ ಅಂಡ್ ಎಕ್ಸ್ಪೋಜರ್. ನಮ್ಮ ಕಾಲದಲ್ಲಿ ಎಕ್ಸ್ಪೋಜರ್ ಅಷ್ಟು ಇರ್ಲಿಲ್ಲ. ಈಗಿನ ಕಾಲದಲ್ಲಿ ಎಕ್ಸ್ಪೋಜರ್, ಐ ಆಮ್ ವೆರಿ ಅಫ್ರೇಡ್ ವಾಟ್ ಮೈ ಕಿಡ್ಸ್ ಆರ್ ಕನ್ಸ್ಯೂಮಿಂಗ್ ಮೀಡಿಯಾ, ವಾಟ್ ಕೈಂಡ್ ಆಫ್ ಮೀಡಿಯಾ ದೇ ಆರ್ ಕನ್ಸ್ಯೂಮಿಂಗ್ ಅಂತ ನನ್ಗೇನೆ ಹೆದರಿಕೆ. ಎಲ್ಲಾ ಕಡೆ ಎಕ್ಸ್ಪೋಜರ್ ಟು ಎವ್ರಿಥಿಂಗ್ ಇಸ್ ದೇರ್. ಸೊ ವಾಟ್ ಕೈಂಡ್ ಆಫ್ ಎಕ್ಸ್ಪೋಜರ್ ದೇ ಆರ್ ಗೆಟಿಂಗ್, ಟ್ರೈ ಟು ascertain that and try to spend time, try to see that they don't deviate with all these things around them. That I feel is very, very important. ಇವಾಗ ಅಂತ ಹೇಳಿದ್ರೆ ಕೆಲವೊಂದು ಸಿಚುವೇಶನ್ಸ್ ಅಲ್ಲಿ ಕೆಲವೊಂದು ಪೇರೆಂಟ್ಸ್ ಹೋದಾಗ ತುಂಬಾ ಬಡವರು ಇರ್ತಾರೆ, ಇನ್ನು ಕೆಲವೊಂದು ಸಿಚುವೇಶನ್ಸ್ ಅಲ್ಲಿ ತುಂಬಾ ಅಂದ್ರೆ ರಿಚ್ ಆಗಿರ್ತಾರೆ, ಫ್ಯಾಮಿಲಿ ಒಳ್ಳೆ ರೀತಿ ಇರ್ತಾರೆ. ಆದ್ರೆ ಈ ಬಡವ ಫ್ಯಾಮಿಲಿಯಿಂದ ಬಂದವರು ಕೆಲವೊಂದು ಕಷ್ಟ ಅಥವಾ ಏನೋ ಒಂದು ಬ್ಯಾಡ್ ಇನ್ಸಿಡೆಂಟ್ ಬಂದಾಗ ಸಡನ್ ಆಗಿ ಸೂಸೈಡ್ ಮಾಡ್ಕೊಡಕ್ ಹೋಗಲ್ಲ ಅನ್ನೋದು ಮೆಂಟಾಲಿಟಿ ಇರುತ್ತೆ ಅಂತ ನಾನು ಕೇಳ್ಪಡ್ತೀನಿ. ಅದೇ ರಿಚೆಸ್ಟ್ ಆಗಿರುವವರು ಆ ಮಕ್ಕಳ ಏನೇ ಅದೊಂದು ಸಣ್ಣ ಸಿಚುವೇಶನ್ ಬಂದಾಗ್ಲೂ ಅದನ್ನ ಫೇಸ್ ಮಾಡಲ್ಲ, ಹೋಗ್ಬಿಟ್ಟು ಜೀವನ ತಗೊಳ್ತಾರೆ. ಅಂತ ಸಿಚುವೇಶನ್ಸ್ ಅಲ್ಲಿ ಈಗ ಅವರ ಫ್ರೆಂಡ್ಸೇ ಆಗಿರ್ಬೋದು ಅಥವಾ ಅವರ ಫ್ಯಾಮಿಲಿನೇ ಆಗಿರ್ಬೋದು, ಅವ್ರನ್ನ ಹೇಗೆ ಅದರಿಂದ ಹೊರಗಡೆ ಪಾಯಿಂಟ್ ಆಕ್ಚುಲಿ ವೆರಿ ವೆರಿ ರೆಲೆವೆಂಟ್ ಪಾಯಿಂಟ್. ಯಾಕಂದ್ರೆ ನಾವು ನೋಡ್ತಾ ಇದ್ದೀವಿ, ಪ್ಯಾಂಪರ್ ಮಾಡಿರುವ ಮಕ್ಕಳು ತುಂಬಾನೇ ಚಿಕ್ಕವರಿಂದ ಅವರಿಗೆ ಪ್ಯಾಂಪರ್ ಮಾಡಿರ್ತಾರೆ. ಯಾಕಂದ್ರೆ ಎಲ್ಲ ಬೇಕಾದದ್ದು ಒಂದು ಹೇಳಿದ ತಕ್ಷಣ ಎಲ್ಲ ತೆಗೆಸಿಕೊಡುದು, ಅವರಿಗೆ ಎಲ್ಲ ಲೈಫ್ ಎಲ್ಲ ಕಂಫರ್ಟ್ ಸಿಕ್ಕೋ ಹಾಗೆ ನೋಡುದು, AC ಚೇಂಬರ್, AC ಇದು ಏನೋ ಬೇರೆ ಮಕ್ಕಳ ತರ ನೋಡಿರ್ತಾರೆ. ಮಕ್ಕಳಿಗೆ ಪ್ಯಾಂಪರ್ ಮಾಡ್ಬೇಕು, ಇಲ್ಲಿ ಪ್ಯಾಂಪರ್ ಮಾಡ್ಬೇಕು, ಅಲ್ಲಿ ಮಾಡ್ಬೇಕು. ನಂದು ಅಡ್ವೈಸ್ ಅದೇ, ಲೆಟ್ ಯುವರ್ ಚಿಲ್ಡ್ರನ್ ಸಿ ದ ಹಾರ್ಡ್ ಫ್ಯಾಕ್ಟ್ಸ್ ಆಫ್ ಲೈಫ್ ಆಲ್ಸೋ. ಲೈಫ್ ಅಲ್ಲಿ ಎಲ್ಲ ಗೋಲ್ಡನ್ನೇ ಇದೆ ಅಂತ ಅವ್ರು ಎಣಿಸ್ಬಾರ್ದು. ಲೈಫ್ ಅಲ್ಲಿ ಕಷ್ಟ ಏನು ಅಂತ ಕೂಡ ಅವ್ರಿಗೆ ಗೊತ್ತು ಮಾಡ್ಬೇಕು. ನಾವು ಲೈಫ್ ಅಲ್ಲಿ ತೋರ್ಸ್ಬೇಕು, ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ನೀವ್ ಎಷ್ಟೇ ರಿಚ್ ಆದ್ರೂ ಕೂಡ ಕೆಳ ಕೂತ್ಕೊಂಡು ಊಟ ಮಾಡಿಸಿ ಕಲಿಸ್ರಿ ಅವರಿಗೆ ಒಂದು ಯು ಡೋಂಟ್ ನೀಡ್ ಟು ಗಿವ್ ಹಿಮ್ ಅ ಗೋಲ್ಡ್ ಪ್ಲೇಟ್. ಎಷ್ಟೇ ರಿಚ್ ಇದ್ರು ಕೂಡ ಅವರಿಗೆ ಏನು ಲೈಫಿನ ಸಿಂಪ್ಲಿಸಿಟಿ, ಸಿಂಪಲ್ ಆಗಿ ಒಂದು ಲೈಫ್ ಲೀಡ್ ಮಾಡುವಂತದ್ದೊಂದು ಪ್ರಾಕ್ಟೀಸ್ ಮಾಡಿಸಿ ಮಕ್ಕಳಿಗೆ, ದೇ ವಿಲ್ ಬಿಕಮ್ ವೆರಿ ಸ್ಟ್ರಾಂಗ್. ಅವರು ಇಂಥದ್ದು ಸೂಸೈಡ್ ಆರ್ ಸಮ್ ಅದರ್ ಸ್ಟೆಪ್ ಎಲ್ಲ ಇಂಥ ಮಕ್ಕಳು ತಗೊಳ್ಳೋದಿಲ್ಲ. ಅವ್ರು ದೇ ವಿಲ್ ಬಿ ಮೆಂಟಲಿ ಆಲ್ಸೋ ವೆರಿ ವೆರಿ ಸ್ಟ್ರಾಂಗ್. ಸೊ ಅದನ್ನ ಇನ್ಕಲ್ಕೇಟ್ ಮಾಡೋದು ಅಂತ ಫ್ರಾಮ್ ಅ ವೆರಿ ಯಂಗ್ ಏಜ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನನ್ನ ಹತ್ರ ಹಣ ಇದೆ, ನನ್ನ ಮಗನಿಗೆ ನಾನು ಫೆರಾರಿ ಕಾರ್ ತೆಗೆಸ್ಕೊಡ್ತೇನೆ, ಕೇಳಿದ್ದು ಕೊಟ್ಟಾಗ ಅವರಿಗೆ ಆ ಥಿಂಕಿಂಗ್ ಬರಲ್ಲ. ಅದೇ ಒಂದು ಸಣ್ಣ ಸಿಚುವೇಶನ್ಸ್ ಅಲ್ಲಿ ಅಂದ್ರೆ ಏನು ಪೇರೆಂಟ್ಸ್ ಟೆನ್ಷನ್ ಅಲ್ಲಿ ಇರ್ತಾರೆ, ಆ ಸಿಚುವೇಶನ್ ಇವ್ರು ಅರ್ಥ ಮಾಡ್ಕೊಂಡಿರಲ್ಲ, ಹೋಗ್ಬಿಟ್ಟು ಏನೋ ಒಂದು ವಸ್ತು ನಮ್ಗೆ ಬೇಕಂತ ಕೇಳ್ತಾರೆ. ಅವಾಗ ಅದನ್ನ ನಾವು ಇಲ್ಲ ಆಗಲ್ಲ ಅಂತ ಸ್ವಲ್ಪ ರ್ಯಾಶ್ ಆಗಿ ಬಿಹೇವಿಯರ್ ತೋರಿಸ್ತಾರೆ. ಅವಾಗ ಇವ್ರು ಏನು ಆಲೋಚನೆ ಮಾಡಲ್ಲ, ನನ್ನ ಲೈಫ್ ಇಲ್ಲೇ ಮುಗ್ದೋಯ್ತು ಫೈನಲ್ ಡಿಸಿಷನ್ ಅಂತ ಸೂಸೈಡ್ ಮಾಡ್ಕೊಳ್ತಾರೆ. ಅದನ್ನ ಬೆಳೆಸಿರೋ ರೀತಿ ಹೇಗಂತ ಹೇಳಿದ್ರೆ, ಅವ್ರಿಗಂತ ಹೇಳಿದ್ರೆ ಕಷ್ಟ ಏನಂತ ತೋರಿಸಿರ್ತಾರೆ. ಬೆಳಕು ಬರ್ದೇ ಇದ್ರು ಇನ್ನೊಂದ್ರನ್ನ ತೋರಿಸಿರ್ತಾರೆ. ಇವರು ಒಂದು ಒಳ್ಳೆ ಫ್ಯಾಮಿಲಿ ಅಂದ್ರೆ ಒಂದ್ ಒಳ್ಳೆ ಜೀವನ ಲೀಡ್ ಮಾಡ್ತಾ ಇದ್ರು, ಇನ್ನೊಬ್ರನ್ನ ತೋರಿಸ್ಬಿಟ್ಟು ಹೇಳ್ತಾರೆ ಕಷ್ಟ ಹೀಗಿದೆ, ನಮಗೂ ಇನ್ನೊಂದ್ ದಿನ ಈ ಕಷ್ಟ ಬರ್ಬಹುದು, ಸೊ ನಾವ್ ಇದನ್ನ ಫೇಸ್ ಮಾಡ್ಲಿಕ್ಕೆ ರೆಡಿ ಆಗಿರ್ಬೇಕಂತ ಅವ್ರನ್ನ ಬೆಳೆಸಿರ್ತಾರೆ ಆ ರೀತಿ ಅಂತ. So important, so important. You have to make sure that your kids are strong. They can face life. ಅವ್ರಿಗೆ ಲೈಫ್ ಗೆ ಫೇಸ್ ಮಾಡ್ಲಿಕ್ಕೆ ನೀವು ಪ್ರಿಪೇರ್ ಮಾಡ್ಬೇಕು. ನಾವು ನೋಡ್ತೀವಿ ಎಷ್ಟೋ ಮಕ್ಕಳು ತುಂಬಾನೇ ಸೆನ್ಸಿಟಿವ್. ಚಿಕ್ಕದೇನಾದ್ರೂ ಇಶ್ಯೂ ಆದ್ರೆ ಬೇಡ, ಬೈಕ್ ಅಲ್ಲಿ ಹೋಗ್ತಾ ಇದಾರೆ, ಇಲ್ಲಿ ಮಕ್ಳಿಗೆ ಪೊಲೀಸ್ ಏನಾದ್ರು ಹಿಡಿದು ಅವ್ರಿಗೆ ಲೈಸೆನ್ಸ್ ಕೇಳಿದ್ರೆ ಸಾಕು, ಅವರು ಫಿನಿಶ್ಡ್ ಅಲ್ಲಿ. ಅಯ್ಯೋ ನಾನು ಎಂತ ಆಯ್ತು, ಪೊಲೀಸ್ ನನ್ಗೆ ಹಿಡಿದ್ರು, ಲೈಸೆನ್ಸ್ ಕೇಳಿದ್ರು, ನಾಳೆ ನನ್ಗೆ ಏನಾದ್ರು ಹೊರಗೆ ಹೋಗ್ಲಿಕ್ಕೆ ಕಷ್ಟ ಆಗ್ತದ, ನಾನು ಎಂತ ಮಾಡುದು, 2 ದಿವಸ ಅಷ್ಟು ರೂಮ್ ಇಂದ ಹೊರಗೆ ಬರೋದಿಲ್ಲ, ಹಿಂಗ್ ಕೂತ್ಕೊಂಡಿದ್ದೆ. ಅದೇ ಗೊತ್ತಾಯ್ತಾ ನಿಮ್ಗೆ, ಅವರಿಗೆ ಏನು ಗೊತ್ತಿರೋದಿಲ್ಲ, ಅವರಿಗೆ ಅಷ್ಟು ಸೆನ್ಸಿಟಿವ್ ಆಗಿ ಬೆಳೆದಿರ್ತಾರೆ. ಅದು ರಾಂಗ್, ವೆರಿ ವೆರಿ ರಾಂಗ್.